ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸ್ಮಾರ್ಟ್ ಎಡಿಲಾಜಿಕ್. ಇವತ್ತಿನ ವಿಡಿಯೋ 7ನೇ ತರಗತಿಯ ಗಣಿತ ಪ್ರಕಾಶ ವಿಷಯದ ಮೊದಲನೇ ಪಾಠ ಆಗಿರುವಂತಹ ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು. ಈ ಪಾಠದ ಪೇಜ್ ನಂಬರ್ 12, 13, 14 ಈ ಪೇಜಲ್ಲಿ ಬರುವಂಥ ಎಲ್ಲ ಪ್ರಾಬ್ಲಮ್ಸ್ನ ನಾನಿವತ್ತು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ಹಾಗೆ ಹಿಂದಿನ ಪೇಜ್ನಲ್ಲಿರುವಂತಹ ಪ್ರಾಬ್ಲಮ್ಸ್ನ ನಾನು ಸಾಲ್ವ್ ಮಾಡಿ ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನಿಮಗೆ ವಿಡಿಯೋಸ್ ಬೇಕಂದರೆ ನನ್ನ ಚಾನಲ್ಗೆ ಹೋಗಿ ಪ್ಲೇಲಿಸ್ಟನ್ನ ಚೆಕ್ ಮಾಡಿ, ಅದರಲ್ಲಿ 7th ಮ್ಯಾಥ್ಸ್ 2026 ಅನ್ನೋ ಪ್ಲೇಲಿಸ್ಟಾಗಿ ಕ್ಲಿಕ್ ಮಾಡಿದರೆ ನಿಮ್ಗೆ ಹಿಂದಿನ ಪೇಜ್ನಲ್ಲಿರೋ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿರೋಂಥ ಎಲ್ಲ ವೀಡಿಯೋಸ್ ನಿಮಗೆ ಸಿಗುತ್ತೆ. ಹಾಗೆ ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಇವತ್ತಿನ ಮುಂದಿನ ಟಾಪಿಕ್ನ ಹೋಗೋಣ, ಅದು ನಗರಗಳ ಜನಸಂಖ್ಯೆ. ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ, ಮುಂದಿನ ಕೋಷ್ಟಕದಲ್ಲಿ ನೀಡಿರುವ ಕೆಲವು ಭಾರತದ ನಗರಗಳ ಜನಸಂಖ್ಯೆಯನ್ನು ಗಮನಿಸಿ. ಹೌದು, ಇಲ್ಲೊಂದಿಷ್ಟು ಒಂದು ಟೇಬಲನ್ನು ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇದು ಶ್ರೇಣಿ ಅಂದರೆ ರ್ಯಾಂಕ್. ಇಲ್ಲಿ ನಗರಗಳು ಕೊಟ್ಟಿದ್ದಾರೆ, ಭಾರತದ ಒಂದಿಷ್ಟು ನಗರಗಳ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಇಲ್ಲಿಷ್ಟು 20 ನಗರಗಳ ಪಟ್ಟಿನ ಕೊಟ್ಟಿದ್ದಾರೆ. ಹಾಗೆ ಅವುಗಳ ಜನಸಂಖ್ಯೆ 2011ರಲ್ಲಿ ಎಷ್ಟಿತ್ತು, 2001ರಲ್ಲಿ ಎಷ್ಟಿತ್ತು ಅಂತ ಹೇಳಿ ಜನಸಂಖ್ಯೆನ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಯಾವ ರೀತಿ ಲಿಸ್ಟ್ ಮಾಡಿದ್ದಾರೆ, ಯಾವ ರೀತಿ ರ್ಯಾಂಕ್ ಕೊಟ್ಟಿದ್ದಾರೆ. ರ್ಯಾಂಕ್ 1 ಮುಂಬೈಗೆ ಕೊಟ್ಟಿದ್ದಾರೆ, ಯಾಕಂದರೆ ಅದರ ಜನಸಂಖ್ಯೆ ಉಳಿದ ನಗರಗಳಿಗಿಂತ ಹೆಚ್ಚಾಗಿದೆ. ಹಾಗೆ ಇಲ್ಲಿ ಜನಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಹೌದಾ, ಲಿಸ್ಟಲ್ಲಿ ನೋಡ್ತಾ ಇದ್ದರೆ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಸೊ ಜಾಸ್ತಿ ಜನಸಂಖ್ಯೆ ಇರೋದು ಯಾವುದು, ಇಲ್ಲಿ ಮುಂಬೈಯಲ್ಲಿ 2001ರಲ್ಲೂ ಆಗಿರ್ಬೋದು, 2011ರಲ್ಲೂ ಆಗಿರಬಹುದು. ಜನಸಂಖ್ಯೆ ಆಧಾರದ ಮೇಲೆ ಇಲ್ಲಿ ರ್ಯಾಂಕನ್ನು ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕ್ವೆಶನನ್ನು ನೋಡೋಣ. ಇಲ್ಲಿ ಮೇಲಿನ ಕೋಷ್ಟಕದಲ್ಲಿ ನೀಡಿರುವ ಮಾಹಿತಿಯಿಂದ ಮುಂದಿನ ಪ್ರಶ್ನೆಗಳಿಗೆ ಅಂದಾಜಿಸುವುದರಿಂದ ಉತ್ತರಿಸಿ. ಎಕ್ಸಾಕ್ಟ್ ಏನು ಬೇಡ, ಬರೀ ನಾವಿಲ್ಲೇನು ಮಾಡಬೇಕು, ಅಂದಾಜಿಸೋದ್ರಿಂದ ನಮಗೇನು ಬೇಕು, ಆನ್ಸರನ್ನು ನೋಡಬೇಕು. ಓಕೆ, ಸೊ ಮೊದಲನೇ ಪ್ರಶ್ನೆ ನೋಡೋಣ. ಈ ದತ್ತಾಂಶದ ಬಗ್ಗೆ ನಿಮ್ಮ ಸಾಮಾನ್ಯ ವೀಕ್ಷಣೆ ಏನು, ಅದನ್ನು ತರಗತಿಯಲ್ಲಿ ಹಂಚಿಕೊಳ್ಳಿ. ಸೊ ಈ ಒಂದು ಟೇಬಲ್, ಈ ಒಂದು ಕೋಷ್ಟಕವನ್ನು ನೋಡಿದ್ರೆ ನೀವು ಏನನ್ನು ಇದರಲ್ಲಿ ಅಬ್ಸರ್ವ್ ಮಾಡ್ಬೋದು, ಯಾವ ವೀಕ್ಷಣೆಯನ್ನು ನೋಡ್ಬೋದು. ಹೌದು, ಇದರಲ್ಲಿ ಎಲ್ಲ 2001ರಲ್ಲಿ ಹಾಗೂ 2011ರಲ್ಲಿ ಇರುವಂತಹ ಜನಸಂಖ್ಯೆಗಳನ್ನು ಕೊಟ್ಟಿದ್ದಾರೆ, ಭಾರತದ ಎಲ್ಲ ನಗರಗಳದ್ದು. ಹೌದಾ, ಹಾಗೆ ಏನು ವೀಕ್ಷಣೆ ಮಾಡ್ಬೋದು ಈ ಜನಸಂಖ್ಯೆಯನ್ನು ನೋಡಿ, 2011 ಮತ್ತು 1 ಏನು ವೀಕ್ಷಣೆ ಮಾಡಬಹುದು ಅಂದರೆ, ಜನಸಂಖ್ಯೆ 2001ರಲ್ಲಿ ಎಷ್ಟಿದೆ ಅಲ್ಲ ಅದಕ್ಕಿಂತ ಜಾಸ್ತಿ ಆಗಿದೆ 2011ರಲ್ಲಿ. ನೋಡಿ, ಇಲ್ಲಿ ಮುಂಬೈದಲ್ಲಿ 1,19,78,450 ಇದ್ದರೆ 2011ರಲ್ಲಿ ಎಷ್ಟಿದೆ, 1,24,42,373 ಇದೆ. ಜಾಸ್ತಿ ಆಗಿದೆ ಅಲ್ವಾ. ಹಾಗೆ ಇಲ್ಲಿ ನವದೆಹಲಿ ನೋಡಿ, ಇಲ್ಲಿ 98 ಲಕ್ಷ ಇದ್ದರೆ ಇಲ್ಲಿ 1,10,00,000 ಸಮಥಿಂಗ್ ಇದೆ. ಹಾಗೆ ಬೆಂಗಳೂರದು 43 ಲಕ್ಷದ ಸಮಥಿಂಗ್ ಇದ್ದರೆ ಇಲ್ಲಿ ಆಲ್ಮೋಸ್ಟ್ ಅದು ಡಬಲ್ ಆಗಿದೆ, ಅಂದರೆ 84,25,970. ಹಾಗೆ ಇಲ್ಲಿ ಪ್ರತಿಯೊಂದು ನಗರದ್ದು ಕೂಡ ಏನಾಗ್ತಿದೆ, 2001ಕ್ಕಿಂತ 2011ರಲ್ಲಿ ಹೆಚ್ಚಾಗಿ ಜನಸಂಖ್ಯೆ ಇದೆ. ಸೊ ಇದಕ್ಕೆ ಆನ್ಸರ್ ಯಾವ ರೀತಿ ಬರೆಯೋಣ ಅಂತಂದರೆ, ಈ ದತ್ತಾಂಶದ ಬಗ್ಗೆ ನಮ್ಮ ಸಾಮಾನ್ಯ ವೀಕ್ಷಣೆ ಏನಂದರೆ, ಜನಸಂಖ್ಯೆಯು 2001ಕ್ಕಿಂತ 2011ರಲ್ಲಿ ಹೆಚ್ಚಾಗಿದೆ. ಆದರೆ ಕೋಲ್ಕತ್ತಾ ನಗರವನ್ನು ಹೊರತುಪಡಿಸಿ, ಏನಿದೆ ಕೋಲ್ಕತ್ತಾ ನಗರದಲ್ಲಿ ಅಂತ ನೋಡಿದ್ರೆ, ನೋಡಿ ಕೋಲ್ಕತ್ತಾದಲ್ಲಿ ಏನಿದೆ, ಇಲ್ಲಿ 2001ರಲ್ಲಿ 45,72,876 ಇದ್ದರೆ 2011ರಲ್ಲಿ 44 ಲಕ್ಷಕ್ಕೆ ಬಂದಿದೆ, ಅಂದರೆ ಕಡಿಮೆ ಆಗಿದೆ. ಇದು ಒಂದು ಸಿಟಿ ಬಿಟ್ಟರೆ ಉಳಿದ ಎಲ್ಲ ಸಿಟಿಗಳು ಅಂದರೆ ನಗರಗಳು 2001ಕ್ಕಿಂತ 2011ರಲ್ಲಿ ಜಾಸ್ತಿ ತೋರಿಸಿದೆ ಜನಸಂಖ್ಯೆ. ಒಂದನೇ ಕ್ವೆಶನ್ ಮುಗೀತು. ಎರಡನೇ ಕ್ವೆಶನ್ ನೋಡೋಣ. ಮೇಲಿನ ಕೋಷ್ಟಕಕ್ಕೆ ಸೂಕ್ತವಾದ ಶೀರ್ಷಿಕೆ ಏನು, ಅಂದರೆ ಏನು ನಾವು ಟೈಟಲ್ ಕೊಡಬಹುದು ಈ ಒಂದು ಟೇಬಲ್ಗೆ. ಇಲ್ಲೊಂದು ಏನು ಕ್ರಿಯೇಟ್ ಮಾಡಿದಾರಲ್ಲ, ಈ ಒಂದು ಕೋಷ್ಟಕಕ್ಕೆ ನಾವು ಏನು ಟೈಟಲ್ ಕೊಡಬಹುದು ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಏನಂದರೆ, 2001 2011ರ ನಡುವೆ ಭಾರತೀಯ ನಗರಗಳ ಜನಸಂಖ್ಯೆ ಹೋಲಿಕೆ. ಹೌದಾ, ಜನಸಂಖ್ಯೆ ಹೋಲಿಕೆ ಮಾಡಿದರೆ ಈ ಥರನಾದರೂ ಕೊಡ್ಬೋದು, ಅಥವಾ 2001 ಮತ್ತು 2011ರ ಭಾರತೀಯ ನಗರಗಳ ಜನಸಂಖ್ಯೆ ವಿವರ, ಆ ವರ್ಷದ್ದು ಮತ್ತು ಈ ವರ್ಷದ್ದು ಎಷ್ಟು ಜನಸಂಖ್ಯೆ ಇದೆ ಅದರ ವಿವರನ ಕೊಟ್ಟಿದ್ದಾರೆ ಅಂತ ಹೇಳಿ ನೀವು ಎರಡರಲ್ಲಿ ಯಾವುದಾದ್ರೂ ಚೂಸ್ ಮಾಡಿ ಬರಿಬಹುದು. ಮೂರನೇದು,
2011ರಲ್ಲಿ ಪುಣೆಯ ಜನಸಂಖ್ಯೆ ಎಷ್ಟಿತ್ತು? 2001ಕ್ಕೆ ಹೋಲಿಸಿದರೆ ಅಂದಾಜು ಜನಸಂಖ್ಯೆ ಎಷ್ಟು ಹೆಚ್ಚಾಗಿದೆ? ಇಲ್ಲಿ ನೋಡಿ, ಪುಣೆಯ ಜನಸಂಖ್ಯೆ 2011ರಲ್ಲಿ ಎಷ್ಟಿತ್ತು ಅಂತ ಕೇಳಿದರೆ ಇಲ್ಲೇನು ಹೇಳ್ತೀರಾ? 31,15,431. ನೆಕ್ಸ್ಟ್ ಕ್ವೆಶನ್ ಏನು ಕೇಳಿದ್ದಾರೆ ಅಂದರೆ 2001ಕ್ಕೆ ಹೋಲಿಸಿದ್ರೆ ಎಷ್ಟು ಜನಸಂಖ್ಯೆ ಹೆಚ್ಚಾಗಿದೆ ಅಂತ ಕೇಳಿದರೆ ಇದನ್ನೆಲ್ಲ ಅಂದಾಜಿಸಬೇಕು ನಾವು. ನಿಖರವಾಗಿ ಇದು ಮೈನಸ್ ಮಾಡಿ ಹೇಳ್ಬೋದು, ವ್ಯತ್ಯಾಸ ನೋಡಿ ಹೇಳ್ಬೋದು, ಬಟ್ ನಾವು ಇಲ್ಲೇನು ಮಾಡಬೇಕಂದ್ರೆ ಅಂದಾಜಿಸಿ ಹೇಳಬೇಕು. ಸೊ ಇದು 25 ಲಕ್ಷ ಅಂತ ತೊಗೊಂಡ್ರೆ, ಯಾಕಂದರೆ ಇದು ಲಕ್ಷ ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ 5ರ ಪಕ್ಕದಲ್ಲಿ 3 ಇದೆ, ಸೊ ಇಲ್ಲಿ ಯಾವುದೇ ಬದಲಾವಣೆ ಆಗಲ್ಲ. ಇಲ್ಲಿ ನಾವೇನು ಮಾಡ್ಬೋದು, 25 ಲಕ್ಷ ಅಂತ ತಗೊಂಡು ಹಾಗೆ ಇದನ್ನು ನಾವು ಇಲ್ಲಿ 31 ಲಕ್ಷ ಅಂತ ತಗೊಂಡ್ರೆ ಅಂದಾಜಿಸಿದಾಗ 31ರಲ್ಲಿ 25ನ್ನು ಕಳೆದ್ರೆ ನಮಗೆ ಇರೋದೆಷ್ಟು? 6 ಲಕ್ಷ. ಸೊ ಇದನ್ನ ಆನ್ಸರ್ ನಾವೇನು ಬರಿಬಹುದು ಅಂದರೆ 2011ರಲ್ಲಿ ಪುಣೆಯ ಜನಸಂಖ್ಯೆ 31,15,431 ಇತ್ತು. 2001ಕ್ಕೆ ಹೋಲಿಸಿದ್ರೆ ಪುಣೆಯ ಜನಸಂಖ್ಯೆ ಅಂದಾಜು 6 ಲಕ್ಷ ಹೆಚ್ಚಾಗಿದೆ. ಸೊ ಅದನ್ನು ನಾವೇನು ಮಾಡಬೇಕಂದ್ರೆ ಅಂದಾಜಿಸ್ಕೊಂಡು ಅಷ್ಟೇ, ಮೇಲಿನ ಮಾತಲ್ಲಿ ಎಲ್ಲ ಅಂದಾಜಿಕೊಂಡು ಎಷ್ಟು 35 ಲಕ್ಷದಲ್ಲಿ 21 ಲಕ್ಷ ಕಳೆದ್ರೆ ಎಷ್ಟು, 25 ಅದನ್ನು ಕಳೆದ್ರೆ ಎಷ್ಟು ಬರುತ್ತೆ ಅಂತ ಹೇಳಿ ನೋಡಿ ಅಂದಾಜಿಸ್ಕೋಬೇಕು. ಓಕೆನಾ? ಸೊ ಅವಾಗ ನಮಗೆ 6 ಲಕ್ಷ ಹೆಚ್ಚಾಗಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. 2001 ಮತ್ತು 2011ರ ನಡುವೆ ಯಾವ ನಗರದ ಜನಸಂಖ್ಯೆ ಹೆಚ್ಚು ಏರಿಕೆಯಾಯಿತು? ಸೊ ಈಗ ಎಲ್ಲ ನಗರಗಳನ್ನು ನೋಡಿ ನಾವೇನು ಹೇಳಬೇಕಂದ್ರೆ ಯಾವುದು ಜಾಸ್ತಿ ಏರಿಕೆ ಆಯಿತು, 2001ಕ್ಕಿಂತ 11ರಲ್ಲಿ ಜಾಸ್ತಿ ಏರಿಕೆ ಯಾವ ನಗರದಲ್ಲಿ ಆಯಿತು? ಆಲ್ಮೋಸ್ಟ್ ಎಲ್ಲ ನಗರಗಳು ಏರಿಕೆಯಾಗಿದೆ, ಅದರಲ್ಲಿ ಯಾವುದು ಜಾಸ್ತಿ ಜನಸಂಖ್ಯೆ ಹೆಚ್ಚಾಗಿದೆ ಅನ್ನೋದನ್ನು ನೋಡಬೇಕು. ಈಗ ಇಲ್ಲಿ ನೋಡಿರಿ, ಇದರದ್ದು ಏನು ಮಾಡಬೇಕು, ಅಂದಾಜು ಮಾಡ್ತಾ ಹೋಗಬೇಕು. ಕರೆಕ್ಟಾಗಿ ನಾವು ಮೈನಸ್ ಲೆಕ್ಕ ಮಾಡ್ತಾ ಹೋಗಬಾರ್ದು, ವ್ಯವಕಲನ ಮಾಡ್ಕೊಂಡು ಹೋಗಬಾರ್ದು, ಅಂದಾಜು ಮಾಡಬೇಕು. ಇದನ್ನು ನಾವು ಇಲ್ಲಿ ಲಕ್ಷ ಸ್ಥಾನಕ್ಕೆ ಅಂದಾಜಿಸಿದಾಗ 119 ಲಕ್ಷ ಆಗುತ್ತೆ. ಓಕೆನಾ? ಸೊ ಇಲ್ಲಿ ಲಕ್ಷ ಸ್ಥಾನಕ್ಕೆ ಅಂದಾಜಿಸಿದಾಗ 124 ಅಂತ ಆಗುತ್ತೆ. ಸೊ ಆಲ್ಮೋಸ್ಟ್ ಇಲ್ಲಿ ಎಷ್ಟು ಅಂದರೆ ಒಂದು 5 ಲಕ್ಷ ಹೆಚ್ಚಾಯಿತು ಅಂತ ಅಂದ್ಕೊಳ್ಳೋಣ. ಸೊ ಮುಂಬೈಯಲ್ಲಿ 5 ಲಕ್ಷ ಹೆಚ್ಚಾಗಿದೆ. ಸೊ ನೆಕ್ಸ್ಟ್ ನವದೆಹಲಿ ನೋಡಿದ್ರೆ ಇಲ್ಲಿ 98 ಲಕ್ಷ. ಅದನ್ನು ರೌಂಡ್ ಅಪ್ ಮಾಡೋಣ, ಯಾಕಂದರೆ 8ರ ಪಕ್ಕದಲ್ಲಿ 7 ಇದೆ, ಸೊ ಅದರಿಂದ 99 ಆಕೈತಿ. ಇದು 99. ಇಲ್ಲೇನಿದೆ ಅಂದರೆ 110. ಸೊ 110ರಲ್ಲಿ 99 ಲಕ್ಷನ ನಾವು ಮೈನಸ್ ಮಾಡಿದ್ರೆ ಸೊ ಅಲ್ಲಿ ಆಲ್ಮೋಸ್ಟ್ 11 ಲಕ್ಷ ಏರಿಕೆ ಆದಂಗೆ ಆಯಿತು. ಎಲ್ಲಿ? ನವದೆಹಲಿಯಲ್ಲಿ. ಬೆಂಗಳೂರು ನೋಡ್ರಿ, ಇಲ್ಲಿ 43 ಲಕ್ಷ ಇದೆ, ಇಲ್ಲಿ 84, ಆಲ್ಮೋಸ್ಟ್ ಡಬಲ್. ಹೌದಾ? ಎಷ್ಟಾಯಿತು? 40 ಲಕ್ಷ ಅಂದರೆ 41 ಲಕ್ಷ. 43ರಿಂದ 84 ಲಕ್ಷಕ್ಕೆ ಅಂದರೆ 53, 63, 73, 83, 1 ಅಂದರೆ 41 ಲಕ್ಷ ಏರಿಕೆ ಆಯಿತು. ಸೊ ಇದರಲ್ಲಿ ಈಗ ಹೈಯೆಸ್ಟ್ ಬೆಂಗಳೂರು ಬಂತು. ಸೊ ಅದೇ ಥರ ನೀವು ನೋಡ್ತಾ ಹೋಗಿ ಇಲ್ಲಿ ಕ್ಯಾಲ್ಕುಲೇಟ್. ಇಲ್ಲಿಂದ 36 ಇದ್ದಿದ್ದು 68, ಇಲ್ಲಿ 37 ಲಕ್ಷ. ಇದು ಕನ್ಸಿಡರ್ ಆಗೋದಿಲ್ಲ, ಇದು ಬೆಂಗಳೂರಿಗಿಂತ ಕಡಿಮೆ ಆಯಿತು. ಹಾಗೆ ಅಹಮದಾಬಾದ್ ಇಲ್ಲಿ 35ರಿಂದ 55, 20 ಬಂತು. ಸೊ ಇದು ಕನ್ಸಿಡರ್ ಮಾಡೋಂಗಿಲ್ಲ. ನೆಕ್ಸ್ಟ್ ಚೆನ್ನೈಯಲ್ಲಿ 43 ಲಕ್ಷದಿಂದ 46, ಜಸ್ಟ್ 3 ಲಕ್ಷ ಅಷ್ಟೇ ಹೆಚ್ಚಾಗಿದ್ದು. ಸೊ ಅದು ಬಿಡಿ. ಆಮೇಲೆ ನೆಕ್ಸ್ಟ್ ಇಲ್ಲಿ 45, ಇಲ್ಲಿ 44. ನೆಕ್ಸ್ಟ್ ಇಲ್ಲಿ ಸೂರತಲ್ಲಿ 24, 44 ಅಂದರೆ 20 ಲಕ್ಷ, 21 ಲಕ್ಷ ಆಗುತ್ತೆ. ಸೊ ತುಂಬ ಜಾಸ್ತಿ ಆಗಬೇಕು, ನಮಗೆ 40 ಲಕ್ಷದ ಮಟ್ಟ ಡಿಫ್ರೆನ್ಸ್ ಸಿಗಬೇಕು. ಇಲ್ಲಿ ಇದು 17 ಲಕ್ಷ ಅಂತ ಹೇಳ್ಕೊಂಡ್ರೆ ಇಲ್ಲಿ 35. ಸೊ ಇದೊಂದು ಹತ್ತತ್ರ ಒಂದು 20 ಲ್ಯಾಕ್ಸ್ ಅಷ್ಟೇ ಆಗಿದ್ದು. ನೆಕ್ಸ್ಟ್ ಇಲ್ಲಿ 25, 31 ಇವನ್ನೆಲ್ಲ ನೋಡ್ತಾ ಹೋದರೆ ಯಾವುದು ಅಷ್ಟೊಂದು 40 ಲಕ್ಷಕ್ಕಿಂತ ಜಾಸ್ತಿ ಏರಿಕೆ ಯಾವುದೂ ಆಗಿಲ್ಲ. ಸೊ ನಮ್ಮ ಆನ್ಸರಿಗೆ ನಮ್ಗೆ ಗೊತ್ತಿರೋ ಮಟ್ಟಕ್ಕೆ ಯಾವುದು ಜಾಸ್ತಿ ಏರಿಕೆ ಆಗಿದೆ ಅಂದರೆ 4th ಕ್ವೆಶನಿಗೆ ಆನ್ಸರ್ ಬೆಂಗಳೂರು. ಸೊ ಬೆಂಗಳೂರು ನಗರದಲ್ಲಿ ಏನಾಗಿದೆ ಅಂದರೆ 2001 ಮತ್ತು 11ರ ನಡುವೆ ಜನಸಂಖ್ಯೆ ಹೆಚ್ಚು ಏರಿಕೆಯಾಗಿತ್ತು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ 5ನೇ ಕ್ವೆಶನ್ ನೋಡೋಣ. ಜನಸಂಖ್ಯೆ ಬಹುತೇಕ ದ್ವಿಗುಣಗೊಂಡಿರುವ ಯಾವುದಾದ್ರೂ ನಗರಗಳು ಇವೆಯಾ? ದ್ವಿಗುಣಗೊಂಡಿರೋದು ಅಂತಂದರೆ ಡಬಲ್ ಆಗಿರೋದು. ಸೊ ಆಲ್ಮೋಸ್ಟ್ ಡಬಲ್ ಆಗಿರಬೇಕು. ನಾವು ಇಷ್ಟೊತ್ತನ ನೋಡಿದ್ರಾಗ ನಮ್ಗೆ ಗೊತ್ತಾಗುತ್ತೆ ಬೆಂಗಳೂರಲ್ಲಿ. ಸೊ ಬೆಂಗಳೂರು ನಗರದಲ್ಲಿ ಏನಾಗಿದೆ ಅಂದರೆ ಆಲ್ಮೋಸ್ಟ್ ಜನಸಂಖ್ಯೆ ಡಬಲ್ ಆಗಿದೆ. ಹೌದಾ? 2001ರಲ್ಲಿ ಎಷ್ಟಿತ್ತು? 43 ಇತ್ತು, ಇಲ್ಲಿ 84 ಆಗಿತ್ತು. ಆಲ್ಮೋಸ್ಟ್ 40 ಅಂದರೆ ಅದು ಡಬಲ್ ಆಗಿದೆ ಅಂತ ಅರ್ಥ. ಸೊ ಹಾಗೆ ನೋಡ್ತಾ ಹೋದಾಗ ಇನ್ನೊಂದು ಯಾವುದು ಅಂದರೆ
ವಡೋದರದಲ್ಲಿ ನೋಡ್ರಿ ಇಲ್ಲ, ಇಲ್ಲಿ 16 ಲಕ್ಷ ಇದ್ದರೆ ಇಲ್ಲಿ 35, ಇದು ಕೂಡ ಏನಾಗಿದೆ 16ನ 2 ಡಬಲ್ ಮಾಡಿದರೆ 32, ಸೊ ಅದಕ್ಕಿಂತ ಜಾಸ್ತಿ ಆಗಿದೆ ಅಂದ್ರೆ ಇದೊಂದು ಏನಾಗೈತಿ ಡಬಲ್ ಆಗಿದೆ 1ರಿಂದ 2011 ಕಂಪೇರ್ ಮಾಡಿದ್ರೆ. ಸೊ ಇದಕ್ಕೆ ಆನ್ಸರ್ 5ನೇ ಕ್ವೆಶನಿಗೆ ಆನ್ಸರ್ ಏನಂದರೆ ಬೆಂಗಳೂರು ಹಾಗೂ ವಡೋದರ ಇವೆರಡು ನಗರಗಳೇನಾಗಿದೆ ಬಹುತೇಕ ದ್ವಿಗುಣಗೊಂಡಿರುವ ನಗರಗಳು ಅಂತ ಹೇಳಿ ಅಂತ ಆನ್ಸರ್ ಬರಿಬೋದು. ನೆಕ್ಸ್ಟ್ 6 ಕ್ವೆಶನ್ ನೋಡಿ, ಪಾಟ್ನಾದ ಜನಸಂಖ್ಯೆಯನ್ನು ಯಾವ ಸಂಖ್ಯೆಯಿಂದ ಗುಣಿಸಿ ಮುಂಬೈ ನಗರಕ್ಕೆ ಸಮೀಪವಾದ ಸಂಖ್ಯೆ ಅಥವಾ ಜನಸಂಖ್ಯೆಯನ್ನು ಪಡಿಬಹುದು? ಸೊ ಮೊದಲು ನಾವೀಗ ಪಟ್ನಾ ನೋಡೋಣ. ಪಟ್ನಾದ ಜನಸಂಖ್ಯೆ 16 ಲಕ್ಷ, ಆಲ್ಮೋಸ್ಟ್ ನಾವೇನು ಅನ್ಕೋಬೋದಿಲ್ಲ 17 ಲಕ್ಷ ಅಂತ ಅಂದ್ಕೊಳ್ಳೋಣ, ಯಾಕಂದರೆ 6ರ ಪಕ್ಕದಲ್ಲಿ 8 ಐತಂದರೆ ಇದನ್ನು ನಾವು 17 ಲಕ್ಷ ಅಂತ ಹೇಳಿ ಮಾಡ್ಕೋಬೋದು. ಈಗ ಈ 17 ಲಕ್ಷವನ್ನು ನಾವು ಯಾವ ಸಂಖ್ಯೆಯಿಂದ ಗುಣಿಸಿದಾಗ ನಮಗೆ ಮುಂಬೈನ ಒಂದು ಜನಸಂಖ್ಯೆ ಸಿಗುತ್ತೆ. ಸೊ ಮುಂಬೈನ ಜನಸಂಖ್ಯೆ ಎಷ್ಟು, ಇಲ್ಲಿ ಇದನ್ನು ರೌಂಡ್ ಅಪ್ ಅಂದಾಜಿಸ್ಕೊಂಡಾಗ ನಮಗೆ 101,24,00,000 ಅಂತ ಬರ್ಕೊತೀನಿ. ಯಾಕಂದರೆ ಇಲ್ಲಿ 4ರ ಪಕ್ಕದಲ್ಲಿ 4 ಇದೆ, ಸೊ ಅಲ್ಲಿ ಯಾವುದೇ ಚೇಂಜ್ ಆಗಲ್ಲ. 124 ಅಂದರೆ 1,24,00,000 ಅಂತ ಹೇಳಿ ಅಂದ್ಕೊತೀನಿ. ಸೊ ನಾವು ಇದೀಗ 17 ಲಕ್ಷವನ್ನು ಯಾವ ಸಂಖ್ಯೆಯಿಂದ ಗುಣಿಸಿದ್ರೆ ನನಗೆ 1,24,00,000 ಸಿಗುತ್ತೆ. ಇಲ್ಲಿಗ ಮುಂಬೈದ್ದು ಬರ್ಕೊಳ್ತೀನಿ 1,24,00,000 ಅಂತ ಹೇಳಿ. ಹಾಗೆ ಪಾಟ್ನಾದ್ದು ಬರ್ಕೊಳ್ತೀನಿ ಏನಂದರೆ ಅದರದ್ದು ಇರೋದು 17 ಲಕ್ಷ. ಹೌದಾ? ಸೊ ಈಗ ಇದನ್ನು ಏನು ಮಾಡ್ತೀನಿ, ಸೊನ್ನೆಗಳನ್ನ ತೆಗೆದುಬಿಡ್ತೀನಿ. ಇದನ್ನು ನಾನು ಭಾಗಾಕಾರ ಮಾಡ್ಕೊತೀನಿ. ಭಾಗಾಕಾರ ಎದಕ್ಕೆ ಮಾಡ್ಕೋಬೇಕಂದ್ರೆ 17ನ ಎಷ್ಟು ಪಟ್ಟು ನಾನು ಗುಣಿಸ್ಬೇಕು ಅಂತ ನನಗೆ ಗೊತ್ತಾಗಬೇಕು. ಸೊ ಇಲ್ಲಿ 17 ಒಂದಲೇ ಮಾಡ್ತೀನಿ. ಆಮೇಲೆ ಈಗ 124ಕ್ಕೆ ಸಮೀಪ ಇರುವಂಥದ್ದು ಯಾವುದಂದರೆ 17 7 ನನಗೆ ಎಷ್ಟು ಬಂತು 119. ಅಂದರೆ 17ನ್ನು 7ರಿಂದ ಗುಣಿಸಿದಾಗ ನಂಗೆ ಅಟ್ಲೀಸ್ಟ್ 1,19,00,000 ಬಂತು. ಓಕೆನಾ? ಸೊ ಈ ಥರ ಬರ್ಕೊಂಡ್ಬಿಡ್ತೀನಿ. 1,19,00,000 1,24,00,000 ಸಮೀಪ ಇದೆ ಇದೀಗ. ಆಯಿತಾ? ಸೊ ಇನ್ನು 8 ಮಾಡಿದರೆ ಮತ್ತೆ ಜಾಸ್ತಿ ಆಗಿಬಿಡುತ್ತೆ. ಅವ್ರೇನು ಕೇಳಿದ್ರು ಅಂದರೆ ಅಂದಾಜಿಸಿ ಹೇಳ್ರಿ ಅಂತ ಹೇಳಿದರು. ಹೇಳಿ ಸಮೀಪವಾದ ಸಂಖ್ಯೆ ಅಥವಾ ಅಂತ ಕೇಳಿದಾರಲ್ಲ. ಸೊ ಇದನ್ನೀಗ ನಾವು ಯಾವ ರೀತಿ ಬರ್ಕೊತೀವಿ ಗೊತ್ತಾಯ್ತಲ್ಲ, ಯಾವ ರೀತಿ ಬರ್ಕೋಬೇಕು, ಯಾವ ರೀತಿ ಲೆಕ್ಕ ಮಾಡಬೇಕಂತ. ಸೊ ಇಲ್ಲಿ ಪಟ್ನಾದ ಅಂದಾಜು ಜನಸಂಖ್ಯೆ 17 ಲಕ್ಷ, ಮುಂಬೈನ ಅಂದಾಜು ಜನಸಂಖ್ಯೆ 1,24,00,000 ಅಂತ ಮಾಡ್ಕೊಂಡ್ವಿ. ಹಾಗಾಗಿ ನಾವು ಪಟ್ನಾದ ಜನಸಂಖ್ಯೆನ 7ರಿಂದ ಗುಣಿಸಿದಾಗ ನಮಗೆ ಎಷ್ಟು ಸಿಗುತ್ತೋ ಅಂದರೆ 1,19,00,000. ಸೊ ಈ ಸಂಖ್ಯೆ ಮುಂಬೈನ ಜನಸಂಖ್ಯೆಯ ಹತ್ತಿರವಿದೆ. ಓಕೆನಾ? ಯಾಕಂದರೆ ಮುಂಬೈ ಜನಸಂಖ್ಯೆ ಎಷ್ಟು 1,24,00,000 ಸಮೀಪ ಇತ್ತು, 24 ಲಕ್ಷ ಇತ್ತು ಅಂದಾಜಿಸಿದಾಗ. ಸೊ ಇದಕ್ಕೆ ಹತ್ತಿರವಾಗಿರುವಂಥ ಸಂಖ್ಯೆ ಯಾವುದು 1,19,00,000. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ನ ನೋಡೋಣ. ಗುಣಲಬ್ಧಗಳಲ್ಲಿ ವಿನ್ಯಾಸಗಳು. ರೋಕ್ಸಿ ಮತ್ತು ಇಷ್ಟು ಗುಣಾಕಾರದೊಂದಿಗೆ ಆಟವಾಡುತ್ತಿದ್ದರೆ ಒಂದು ಸಂಖ್ಯೆಯನ್ನು 10, 100, 1000 ಇತ್ಯಾದಿಗಳಿಂದ ಗುಣಿಸುವ ಒಂದು ಆಸಕ್ತಿದಾಯಕ ತಂತ್ರವನ್ನು ಅವರು ಕಂಡುಕೊಂಡರು. ಇದು ಯಾಕೆ ಇದರಿಂದ ಆಸಕ್ತಿದಾಯಕ ಅಂದರೆ ಒಂದು ಸಂಖ್ಯೆನ ನಾವು ಇಲ್ಲಿ 100, 10, 100, 1000, 10,000, 1,00,000ಕ್ಕೆ ಕ್ಯಾಲ್ಕುಲೇಟ್ ಮಾಡಿದಾಗ ಅಂದರೆ ನಾವು ಗುಣಿಸಿದಾಗ ನಮ್ಗೆ ಈಸಿಯಾಗಿರೋ ಆನ್ಸರ್ ಸಿಗುತ್ತೆ. ಯಾಕಂದರೆ ಈಗ ಎಕ್ಸಾಂಪಲ್ ನೋಡಿ, 5 × 100 ನಾವು ಇದನ್ನ ಯಾವ ರೀತಿ ಬರ್ಕೊತೀವಿ, 5 1 5 ಅಂತ ಬರ್ಕೊಂಡು 100ರಲ್ಲಿ ಎಷ್ಟು ಸೊನ್ನೆ ಇದೆ 2 ಸೊನ್ನೆ, ಈ ರೀತಿಯಾಗಿ ಈಸಿಯಾಗಿ ಹೇಳ್ಬೋದು. ಅದೇ 5 × 1000 ಮಾಡಿದರೆ ಇನ್ನೊಂದು ಸೊನ್ನೆನಲ್ಲಿ ಹೆಚ್ಚಿಗೆ ಹಾಕ್ಕೊಂಡ್ಬಿಡ್ಬೋದು. 10,000 ಅಂತ ಬಂದರೆ ಇನ್ನೊಂದು ಸೊನ್ನೆ ಎಕ್ಸ್ಟ್ರಾ. ಸೊ ಈ ರೀತಿ ನಾವು ಸೊನ್ನೆಗಳನ್ನು ಎಷ್ಟಿದಾವಲ್ಲ ಅದನ್ನ ಹಚ್ಚೋದ್ರಿಂದ ನಮ್ಗೆ ಈಸಿ ಆಗುತ್ತೆ. ಸೊ ಗುಣಾಕಾರ ಈ ಸಂಖ್ಯೆಗಳನ್ನು ಬಳಸ್ಕೊಂಡು ಮಾಡಿದಾಗ ಈಸಿಯಾಗಿ ಬರುತ್ತೆ ಆ್ಯಂಡ್ ಇಂಟ್ರೆಸ್ಟಿಂಗ್ ಕೂಡ ಇರುತ್ತೆ. ಇಲ್ಲೊಂದು ಗುಣಾಕಾರದ ಒಂದು ಸುಲಭ ಮಾರ್ಗವನ್ನು ಅವ್ರು ಕೊಟ್ಟಿದ್ದಾರೆ. ಸೊ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಇಲ್ಲಿ ರೋಕ್ಸಿ ಏನು ಮಾಡ್ತಾರೆ, 116 × 5 ಮಾಡ್ತಾರೆ. 116 × 5 ಇದನ್ನು ಈಸಿಯಾಗಿ ನಾವು ಗುಣಾಕಾರದ ವೇವಲ್ಲಿ ಮಾಡ್ಬೋದು. ಆದರೆ ಅದನ್ನು ಇನ್ನೂ ಈಸಿಯಾಗಿ ಈ ಸಂಖ್ಯೆಗಳನ್ನು ಬಳಸ್ಕೊಂಡು ಸುಲಭವಾಗಿ ನಾವು ಇದನ್ನ ಗುಣಾಕಾರ ಮಾಡ್ಬೋದು. ಅದು ಯಾವ ರೀತಿ ಅಂತ ಅಂದರೆ ಈಗ 116 ಅಂತ ಬರ್ಕೊಂಡು 5ನ್ನು 10/2 ಬರ್ಕೊಂಡ್ರು. ಯಾಕಾಗಿರ್ಬೋದು ಇದನ್ನ 10/2 ಅಂತ ಎದಕ್ಕೆ ಬರೆದ್ರು ಅಂದರೆ 10ನ್ನು 2 ಭಾಗ ಮಾಡಿದ್ರಲ್ವ 5 5 ಅಂತ ಸಿಗೋದು. ಸೊ 5ನ್ನು ನಾವು 10/2 ಅಂತಲೂ ಈ ಥರನೂ ಬರ್ಕೋಬಹುದು. ಆಮೇಲೆ ಏನು ಮಾಡ್ತು ಅಂದರೆ ಇದನ್ನು ಮತ್ತು ಇದನ್ನು ಕಟ್ತಾ ಹೊಡೆದ್ರು. ಯಾಕಂದರೆ ಕೆಳಗಿನ ಸಂಖ್ಯೆ ನಾವು ಯಾವಾಗಲೂ
ಛೇದದಲ್ಲಿರೋ ಸಂಖ್ಯೆ ಅಂಶ ಮತ್ತು ಛೇದ ಈ ಥರನೇ ಕಡ್ತಾ ಹೊಡಿಬೇಕಾಗುತ್ತೆ. ಸೊ ಇದು 116 10 ಈ ಥರ ಕಡ್ತಾ ಹೊಡೆಯೋಕ್ಕೆ ಬರಲ್ಲ ಅಥವಾ ಭಾಗ್ಸೋಕ್ಕೆ ಬರೋದಿಲ್ಲ. ಮಧ್ಯದಲ್ಲಿ ಒಂದು ಗುಣಾಕಾರ ಚಿಹ್ನೆ ಇದ್ದರೆ ನಾವು ಈ ಕೆಳಗಿನ ಸಂಖ್ಯೆ ಮೇಲಿನ ಸಂಖ್ಯೆನ ಭಾಗಾಕಾರ ಮಾಡ್ಬೋದು. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ 2 1 ಹಾಗೂ 2 5 10, 11ರಲ್ಲಿ 10 ಹೋದರೆ 1 ಉಳಿತು. ಸೊ ಇದನ್ನ ಕೈಲ ನೆಕ್ಸ್ಟ್ ಕ್ಯಾರಿ ಮಾಡಿದ್ರೆ 16 ಆಯಿತು. 2 8 16. ಈಗ ನೆಕ್ಸ್ಟ್ ಏನು ಮಾಡ್ಬೋದು, ತುಂಬ ಈಸಿ ಸಿಂಪಲ್ ಅಂದರೆ ಇಲ್ಲಿ 58 ಇದೆ, 10ನ ಇದನ್ನು ಗುಣಾಕಾರ ಮಾಡಬೇಕು. ಈಸಿ ಅಲ್ವಾ 10 ಇದ್ದರೆ, ಯಾಕಂದರೆ 58 1 58 ಅಂತ ಬರಿತೀನಿ. ಮುಂದೆ ಎಷ್ಟು 0 ಇದೆ, 1 0 ಆ್ಯಡ್ ಮಾಡಿದ್ರೆ 580 ನಮ್ಮದು ಆನ್ಸರ್ ಬಂತು. ಸೊ ಇನ್ನು ಪೂರ್ತಿ ನಾವು 116 × 5 ಒಂದೊಂದು ಸಂಖ್ಯೆಯಿಂದ ಗುಣಾಕಾರ ಮಾಡೋದಕ್ಕಿಂತ ಇನ್ನು 5ಅನ್ನು ನಾವು 10/2 ಈ ಒಂದು ಫಾರ್ಮಲ್ಲಿ ಬರ್ಕೊಂಡ್ರೆ, ವಿಧದಲ್ಲಿ ಬರ್ಕೊಂಡ್ರೆ ನಮ್ಗೆ ಇನ್ನೂ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಯಾಕಂದರೆ 2 ಸಂಖ್ಯೆಗಳನ್ನ ಭಾಗಾಕಾರ ಮಾಡಿ ಬಂದಿರೋ ಆನ್ಸರ್ನ 10 ಅಥವಾ 100 ಇದ್ದರೆ 100, 1000 ಇದ್ದರೆ 1000 ಅದರಿಂದ ಗುಣಾಕಾರ ಮಾಡೋದು ತುಂಬ ಈಸಿಯಾಗಿದೆ. ಇದು ಅರ್ಥ ಆಯ್ತಲ್ವಾ? ಇಲ್ಲಿ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಇಷ್ಟು 824 × 25 ಬೆಲೆಯನ್ನು ಹೀಗೆ ಕಂಡುಹಿಡಿದ. ಸೊ ಇಲ್ಲಿ ಏನು ಮಾಡಿದ್ರು ಅಂದರೆ 824 ಗುಂಡ್ಲೆ 25 ಅವರು 100/4 ಮಾಡಿದ್ರು. ಯಾಕಂದರೆ 25 4 ಬಾರಿ ಮಾಡಿದ್ರೆ 100 ಬರುತ್ತಲ್ವ, ಅಥವಾ 100ರಲ್ಲಿ 4 ಭಾಗ ಮಾಡಿದಾಗ ಒಂದೊಂದು 25 ಅಂತ ಬರುತ್ತೆ. ಸೊ 100ರಲ್ಲಿ 4 ಭಾಗ, ಅದರಲ್ಲಿ 1 ಭಾಗ ಏನಿದೆ 25. ಸೊ ಈ ಥರ ಬರ್ಕೋಬೋದು. ಆ್ಯಂಡ್ ಇನ್ನೂ ಕನ್ಫ್ಯೂಸ್ ಇದ್ದರೆ 100/4 ಮಾಡಿ. 4 1 ಹಾಗೆ 4 2 8, ಇಲ್ಲಿ 2 ಉಳಿತು 20 4 5 20. ಸೊ ನಮ್ಗೆ ಆನ್ಸರ್ 25 ಬಂತು. ಅಂದರೆ 25ಅನ್ನು ಈ ರೀತಿಯಾಗಿಯೂ ಬರ್ಕೋಬಹುದು. ಇಷ್ಟು ಮಾಡಿದ ಮೇಲೆ ನೆಕ್ಸ್ಟ್ ಯಾವ ರೀತಿ ಕಟ್ತಾ ಹೊಡೆದ್ರು ಅಂದರೆ 100ನ ಮುಟ್ಟಲೇಬಾರ್ದು. 100 10 ಇಲ್ಲಿ ಮೇಲೆ ಯಾವುದೋ ಸಂಖ್ಯೆ ಈ ಥರ 1 ಮತ್ತು 0 ಇರುವಂಥ ಸಂಖ್ಯೆಗಳಿದ್ದರೆ ಮುಟ್ಟಬಾರ್ದು, ಅದನ್ನು ಭಾಗ ಮಾಡಬಾರ್ದು. 4 1 4 2 8. ಓಕೆ, ನೆಕ್ಸ್ಟ್ 2 ಇದೆ. ಸೊ 2 ಇಲ್ಲ, ಇನ್ನೊಂದು 0 ಕೊಟ್ಕೊಂಡು ಇದನ್ನು ಮಾಡಿದ್ರೆ 4 6 24. ಸೊ ನಿಮ್ಗೆ ಈ ರೀತಿ ಭಾಗಾಕಾರ ನಿಮಗೆ ಇನ್ನೂ ಪ್ರಾಕ್ಟೀಸ್ ಇಲ್ಲ ಅಂದರೆ 4/8 24 ಈ ಥರ ಮಾಡಿಕೊಂಡು ನೀವೇನು ಮಾಡ್ಬೋದು, ಲೆಕ್ಕನ ಮಾಡಿ ಇಲ್ಲಿ ಮೇಲ್ಗಡೆ ಹಚ್ಬೋದು. ಓಕೆ, ಸೊ ಈಗ ನೋಡಿ ಇಲ್ಲಿ 206 ಮತ್ತು 100 ಎರಡನ್ನೂ ಗುಣಾಕಾರ ಮಾಡಬೇಕಾ. 206 1 206 ಮುಂದ್ಗಡೆ 2 0. ಸೊ ಇಲ್ಲಿ ನಾನು 2 0 ಹಚ್ತೀನಿ. ಈಸಿ ಆಯ್ತಲ್ವಾ ಗುಣಾಕಾರ ಮಾಡೋದು. ಸೊ ಈ ರೀತಿ. ಹಾಗೆ ಇನ್ನೊಂದು ಏನು ಹೇಳಬೇಕಂದ್ರೆ ಯಾವ ಸಂಖ್ಯೆ ಬಂದಾಗ ನಾವಿಲ್ಲಿ ಯಾವ ರೀತಿ ರೀಪ್ಲೇಸ್ ಮಾಡಬೇಕು. ಈಗ 5 ಬಂತು. 5 ಬಂದರೆ ನಾವು 10/2 ಮಾಡಿದ್ವಿ. ಹಾಗೆ ನೆಕ್ಸ್ಟ್ 50 ಬಂದರೆ 100/2 ಮಾಡಬೇಕು. ಯಾಕಂದರೆ 100ರಲ್ಲಿ ಅರ್ಧ 2 ಅಂದರೆ ಅದನ್ನ 2 ಬಾರಿ ಮಾಡಿದ್ರೆ 50. ಹಾಗೆ 500 ಬಂದರೆ 1000/2. ಇಲ್ಲಿ ನೋಡಿರಿ 5 ಇದೆ, 10 ಬರ್ಕೊಂಡ್ವಿ. 5ರ ಮುಂದೆ ಇನ್ನೊಂದು 0 ಬಂತು, 10ರ ಮುಂದೆ ಇನ್ನೊಂದು 0 ಆ್ಯಡ್ ಮಾಡಿದೆ. 5ರ ಮುಂದೆ 2 0 ಬಂತು. ಸೊ 10ರ ಮುಂದೆ 2 0 ಆ್ಯಡ್ ಮಾಡಿದೆ. ಸೊ ಹೀಗೆ ಎಷ್ಟು 0 ಏರ್ತಾ ಹೋಗುತ್ತೋ ಅಷ್ಟು 0 ಇಲ್ಲಿ ಮುಂದ್ಗಡೆ ಹೋಗ್ತಾ ಇರುತ್ತೆ. ಗೊತ್ತಾಯ್ತಾ? ಹಾಗೆ ಇನ್ನೊಂದು ಟ್ರಿಕ್ ಏನಂದರೆ, ಇನ್ನೊಂದು ಯಾವ ಸಂಖ್ಯೆದು ಅಂದರೆ ಇದನ್ನು ನೀವು ನೋಟ್ ಮಾಡಿ ಇಟ್ಕೊಳ್ಬೋದು, ಮುಂದೆ ಹೆಲ್ಪ್ ಆಗುತ್ತೆ. 25 ಬಂದರೆ 100/4 ಅಂತ ಬರಿತೀವಿ. ಹಾಗೆ ಇಲ್ಲಿ 250 ಬಂದರೆ 25ರ ಮುಂದೆ ಇನ್ನೊಂದು 0 ಬಂದರೆ 100ರ ಮುಂದೆನೂ ಇನ್ನೊಂದು 0 ಬರುತ್ತೆ, /4. ಹಾಗೆ 25ರ ಮುಂದೆ 2 0 ಬಂದರೆ 100ರ ಮುಂದೂ 2 0 ಬರುತ್ತೆ, /4. ಹೇಗೆ 0 ಹೆಚ್ಚಾಗುತ್ತೋ ಹಾಗೆ ಇಲ್ಲಿ ಮುಂದೆ 0ನ ಹೆಚ್ಚು ಮಾಡ್ಕೊಂಡು ಹೋಗಿ. ಓಕೆ, ಅಂದರೆ ನೀವು ಬೇಸಿಕ್ 5 25 ಈ ಸಂಖ್ಯೆಗಳನ್ನ ನೀವು ತಿಳ್ಕೊಬೇಕಾಗತ್ತೆ. ನೆಕ್ಸ್ಟ್ ಇನ್ನೊಂದು ಯಾವುದಂದರೆ 125 ಇತ್ತಂದರೆ 1000ಅಲ್ಲಿ 8 ಭಾಗ ಮಾಡಬೇಕು ಅಂತ ಅರ್ಥ. 1000/8 ಅಂತ ಬರ್ಕೊಳ್ಳಿ. ಹಾಗೆ 125 ಮುಂದೆ ಇನ್ನೊಂದು 0 ಬಂದರೆ 1000ದ ಮುಂದೆನೂ ಇನ್ನೊಂದು 0 ಬಂದು /8. ಸೊ ಇದು ಈಸಿಯಾಗಿ ನಿಮಗೆ ನೆನಪುಳಿಲಿ ಅಂತ ಹೇಳ್ತಾ ಇರೋದು. ಓಕೆ, ಸೊ ಈಗ ನೆಕ್ಸ್ಟ್ ಕ್ವೆಶನ್ನ ನೋಡೋಣ. ಜಸ್ಟ್ ನೋಟ್ ಮಾಡಿ ಇಟ್ಕೊಳ್ಳಿ, ಮುಂದೆ ಹೆಲ್ಪ್ ಆಗುತ್ತೆ. ಅಥವಾ ನಿಮ್ಗೆ ಯಾವುದೋ ದೊಡ್ಡ ಸಂಖ್ಯೆನ ಗುಣಾಕಾರ ಅಥವಾ ಈ ಥರ ರಿಪ್ಲೇಸ್ ಮಾಡಬೇಕು ಅಂದರೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್, ಗುಣಾಕಾರ ಮತ್ತು ಭಾಗಾಕಾರದ ಅರ್ಥವನ್ನು ಉಪಯೋಗಿಸಿಕೊಂಡು
5ರಿಂದ ಗುಣಿಸುವುದು ಅಥವಾ 2ರಿಂದ ಭಾಗಿಸುವುದು ಮತ್ತು 10ರಿಂದ ಗುಣಿಸುವುದು ಒಂದೇ ಎಂಬುದನ್ನು ನೀವು ವಿವರಿಸಬಲ್ಲಿರಾ. ಸೊ ಇಲ್ಲಿ ನೋಡ್ರಿ, ಈ ಒಂದು ಕ್ವಶನಲ್ಲಿ ಈ ಕ್ವಶನಿಗೆ ಸಂಬಂಧಪಟ್ಟಂಥದ್ದು. ಇಲ್ಲಿ ಏನಾಯ್ತಂದರೆ 116 ಇಂಟು 5 ಮಾಡಿದ್ರು ನಮಗೆ ಆನ್ಸರ್. ಇದನ್ನು ನಾವು ಗುಣಾಕಾರದ ವೇವಲ್ಲಿ ಮಾಡಿದ್ರೂ ನಮಗೆ 580 ಬರುತ್ತಾ. ಇದನ್ನು ಈ ಸಂಖ್ಯೆನ ನಾವು 2ರಿಂದ ಭಾಗಿಸಿ 10ರಿಂದ ಗುಣಿಸಿದ್ರೂ ಕೂಡ ನಮಗೇನಾಯಿತು, ಇಲ್ಲಿ 580 ಅಂತಲೇ ಆನ್ಸರ್ ಬಂತು. ಯಾಕೆ ಹೀಗಾಯಿತು ಅನ್ನೋದನ್ನು ನಾವು ಗುಣಾಕಾರ ಮತ್ತು ಭಾಗಾಕಾರದ ಅರ್ಥವನ್ನು ಉಪಯೋಗಿಸ್ಕೊಂಡು ಹೇಳಬೇಕಂತ. ಇದನ್ನು ಸಿಂಪಲ್ಲಾಗಿ ಈಗ ನಿಮ್ಗೆ ಹೇಳಬೇಕಂದ್ರೆ, ಈಗ ನಾನು ಒಂದು 100 ರೂಪಾಯಿ ಆಗಬೇಕಂದ್ರೆ ನಾನು 10 ರೂಪಾಯಿದು ನೋಟನ್ನು, ನನ್ನ ಹತ್ರ 10 ರೂಪಾಯಿದು 10 ನೋಟ್ ಇರಬೇಕು, ಅಥವಾ 5 ರೂಪಾಯಿದು ಕಾಯಿನ್ 20 ಇರಬೇಕು. ಹೌದಾ? ಆವಾಗ ತಾನೇ ಇದು 100 ಆಗುತ್ತಾ, ಇದು 100 ಆಗುತ್ತೆ. ಸೊ ಇಲ್ಲೇನಾಯಿತು, ಒಂದು ಬೆಲೆ ಅರ್ಧ ಆಗಿ 5 ಆಯಿತು. ಅವಾಗೇನಾಯಿತು, ಇನ್ನೊಂದು ಬೆಲೆ ಇದರ ಡಬಲ್ ಆಯಿತು. ಅಂದರೆ ನಾವು ಗುಣಾಕಾರ ಮಾಡುವಾಗ ಒಂದು ಸಂಖ್ಯೆನ ನಾವು ಅರ್ಧ ಮಾಡಿದರೆ, ಇದನ್ನು ಅರ್ಧ ಮಾಡಿದ್ವಲ್ಲ 5 ಆಯಿತಾ, ಅರ್ಧ ಮಾಡಿದ್ರೆ ಇನ್ನೊಂದು ಸಂಖ್ಯೆನ ನಾವು ಡಬಲ್ ಮಾಡಬೇಕಾಗತ್ತೆ. ಅಂದರೆ ಗುಣಿಸುವುದು ಭಾಗಿಸುವುದು ಅರ್ಥನ ತಿಳ್ಕೊಬೇಕು. ಅಂದರೆ ಒಂದು ಸಂಖ್ಯೆನ ನಾವು 2ರಿಂದ ಭಾಗಿಸಿದ್ರೆ ಇನ್ನೊಂದು ಸಂಖ್ಯೆನ ಅದು 2 ಪಟ್ಟಾಗಿ ನಾವು ಇಲ್ಲೇನು ಮಾಡಬೇಕು, ಗುಣಿಸ್ಬೇಕಾಗತ್ತೆ. ಈಗ ಇಲ್ಲಿ ಮಾಡಿರೋದೇ ಅದವರು. ಇಲ್ಲಿ 116ನ್ನು ಇಲ್ಲಿ ಇಂಟು ಇದನ್ನು 2ರಿಂದ ಭಾಗಿಸಿ, ಇದು 10/2 ಅಂದರೆ ಈ 2 ಇದಕ್ಕೂ ಸಂಬಂಧಪಡುತ್ತೆ, ಇದಕ್ಕೂ ಸಂಬಂಧಪಡುತ್ತೆ. ಓಕೆನಾ? ಸೊ ಇಲ್ಲಿ 116 2ರಿಂದ ಭಾಗ ಅಂದರೆ ಅರ್ಧ ಆಯ್ತದು. 116 ಅನ್ನೋದು ಅರ್ಧ ಆಯಿತು. ಇದನ್ನು ಅರ್ಧ ಮಾಡಿದ್ರೆ ಇದ್ರ ಜೊತೆ ಇರೋ 5 ಐತಲ್ಲ, 5ನ್ನು ಡಬಲ್ ಮಾಡಬೇಕು. 5ನ್ನು ಡಬಲ್ ಮಾಡಿದ್ರೆ ಎಷ್ಟಾಯಿತು, 10. ಒಂದು ಸಂಖ್ಯೆನ ಅರ್ಧ ಮಾಡಿದ್ರೆ ಇನ್ನೊಂದು ಸಂಖ್ಯೆನ ಅದರ ಡಬಲ್ ಮಾಡಬೇಕಾಗತ್ತೆ. ಈಗ ಇನ್ನೊಂದು ಈಸಿ ವೇ ಎಕ್ಸಾಂಪಲ್ ಕೊಡಬೇಕು ಅಂದರೆ 8 ಇಂಟು 2 ಮಾಡಿದೆ ಅಂತ ಅಂದ್ಕೊಳ್ರಿ. ಇದರ ಆನ್ಸರ್ ಎಷ್ಟು, 16. ಹೌದಾ? ಸೊ ಈಗ ನಾವು ಒಂದು ಸಂಖ್ಯೆನ ಅರ್ಧ ಮಾಡ್ತೀನಿ. ಇದರ ಅರ್ಧ ಏನು, 8ರ ಅರ್ಧ ಎಷ್ಟು, 4. ಹೌದಾ? ಇದನ್ನು ಅರ್ಧ ಮಾಡಿದರೆ ಇನ್ನೊಂದು ಸಂಖ್ಯೆನ ನಾನು ಡಬಲ್ ಮಾಡಬೇಕು. 2ರ ಡಬಲ್ ಏನು, 4. ಹೌದಾ? 4 4 ಎಷ್ಟು, 16. ಅರ್ಥ ಆಯ್ತಾ? ಸೊ ಇದರ ಆನ್ಸರ್ ಏನಂದರೆ, ಎರಡೂ ಸಂಖ್ಯೆಗಳು ಗುಣಾಕಾರ ಆಗುವಾಗ ಒಂದು ಸಂಖ್ಯೆನ ನಾವು ಅರ್ಧ ಮಾಡಿದರೆ ಮತ್ತೊಂದು ಸಂಖ್ಯೆಯನ್ನು ಅದರ 2ರಷ್ಟು ಮಾಡಬೇಕು. ಅರ್ಧ ಮಾಡೋದಂದರೆ ಭಾಗಾಕಾರ, 2ರಷ್ಟು ಮಾಡೋದಂದರೆ ಗುಣಾಕಾರ. ಆಗ ನಮಗೆ ಒಂದು ಸಂಖ್ಯೆಯನ್ನು 5ರಿಂದ ಗುಣಿಸಿದಾಗ ಬರುವ ಉತ್ತರ ಹಾಗೂ 2ರಿಂದ ಭಾಗಿಸಿ 10ರಿಂದ ಗುಣಿಸಿದಾಗ ಬರುವ ಉತ್ತರ ಒಂದೇ ಆಗಿರುತ್ತೆ. ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಸೊ ನೆಕ್ಸ್ಟ್ ನೋಡೋಣ, ಕಂಡುಹಿಡಿಯಿರಿ. ಮುಂದಿನ ಗುಣಲಬ್ಧಗಳನ್ನು ಲೆಕ್ಕ ಮಾಡಲು ತ್ವರಿತ ಮಾರ್ಗವನ್ನು ಕಂಡುಹಿಡಿಯಿರಿ. ಓಕೆ, ಸೊ ಇಲ್ಲಿ ಫಸ್ಟ್ ಎ ಕೊಟ್ಟಿದ್ದಾರೆ. ಏನಂದರೆ 2 ಇಂಟು 168 ಗುಂಡ್ಲೆ. ಈ 50ನ್ನು ನಾವು ಯಾವ ರೀತಿ ಬರ್ಕೋಬೇಕೀಗ, 100ರಲ್ಲಿ ಅರ್ಧ ಅಂದರೆ 100/2 ಅಂತ ಬರಿತೀವಿ. ಸೊ ಈಗ ನೆಕ್ಸ್ಟ್ ಏನಾಗುತ್ತೆ, 2 1 ಇದೆರಡು ಕಟ್ತಾ ಹೋಯಿತು. ನೆಕ್ಸ್ಟ್ ಇವೆರಡೇ ಸಂಖ್ಯೆ ಉಳಿದಿರೋದು 1768 ಬರ್ಕೊಂಡು 100 ಮುಂದೆ 20 ಇಟ್ಟಾಯಿತು. ಸೊ 1,76,800. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಇಲ್ಲಿ 72 ಇಂಟು 125. 125ನ್ನು ಯಾವ ರೀತಿ ಬರಬೇಕಂತ ಸುಳು ಕೊಟ್ಟಿದ್ದಾರೆ. ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು. 1000/8. ಸೊ 8 1 8 9. ಸೊ 9 ಇಂಟು 1000 9,000. ನೆಕ್ಸ್ಟ್ ಕ್ವೆಶನ್ 125 ಗುಂಡ್ಲೆ 40 ಗುಂಡ್ಲೆ 8 ಗುಂಡ್ಲೆ 25. ಸೊ 125ನ್ನು ಯಾವ ರೀತಿ ಬರ್ಕೋಬೋದು ನಾವು, 1000/8 ಗುಂಡ್ಲೆ 40ನ್ನು ಹೀಗೆ ಬರ್ಕೊತೀನಿ, 8 ಕೂಡ ಹೀಗೆ. 25ನ್ನು ನಾನು ಯಾವ ರೀತಿ ಬರ್ಕೋಬೋದು ಅಂದರೆ 100/4. ಓಕೆ, ಸೊ ಇಲ್ಲಿ ನಾವು ಯಾವ್ಯಾವುದನ್ನು ಕ್ಯಾನ್ಸಲ್ ಮಾಡ್ಕೋಬಹುದು ಅಂದರೆ, ಇಲ್ಲಿ 8 1 8 1 4 1 4 10. ಓಕೆನಾ? ಸೊ ಈಗ ಆನ್ಸರ್ ನಾವೇನು ಮಾಡ್ಬೋದು, 1000 ಇಂಟು 10 ಮಾಡಿದ್ರೆ 1000ದಲ್ಲಿರೋದು 3 0, 10ರಲ್ಲಿರೋದು 1 0, ಹಾಗೆ ಇಲ್ಲಿ 100ರಲ್ಲಿರೋದು 2 0. ಎಷ್ಟು ಬಂತಿಲ್ಲಿ, 10 ಲಕ್ಷ. ಇಷ್ಟೇ, ಸಿಂಪಲ್.
ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಮುಂದಿನ ಗುಣಲಬ್ಧಗಳನ್ನು ತ್ವರಿತವಾಗಿ ಕಂಡುಹಿಡಿಯಿರಿ. 25 ಇಂಟು 12. ಸೊ 25 ಯಾವ ರೀತಿ ಬರ್ಕೋಬಹುದು ಅಂದರೆ 100/4 ಇಂಟು 12. 4 1 4 3 12. ಸೊ ಆನ್ಸರ್ 3 ಇಂಟು 100 ಅಂದರೆ 300. ನೆಕ್ಸ್ಟು 15 ಇಂಟು 240. ಇಲ್ಲಿ 15 ಇರೋದು 25 ಆಗಬೇಕು. ಆ್ಯಕ್ಚುಲಿ 25 ನಾವು ಯಾವ ರೀತಿ ಬರಿತೀವಿ ಅಂತಂದರೆ, ಸೊ ಆ್ಯಸ್ ಇಟ್ ಈಸ್ 100/4 ಇಂಟು 240. ಓಕೆ, ಸೊ ಇದನ್ನು ಬರೆದು ಇಲ್ಲಿ 4 1 4 1 4 6 24 0. ಸೊ ಇಲ್ಲಿ ಆನ್ಸರ್ ಬರೋದು 6 ಬರ್ಕೊಂಡು ಇಲ್ಲಿ 2 0 ಇಲ್ಲಿ 1 0 ಅಂದರೆ ಟೋಟಲ್ 3 0 ಅಂದರೆ 6000 ಅಂತ ಬಂತು. ಓಕೆ, ನೆಕ್ಸ್ಟ್ ಕ್ವೆಶನ್. 250 ಗುಂಡ್ಲೆ 120. ಸೊ 250 1000/4 ಅಂತ ಬರ್ಕೊತೀವಿ ಇಂಟು ಗುಂಡ್ಲೆ 120. ಸೊ 4 1 4 3 12 0. ಹಾಗೆ ಇಲ್ಲಿ ನೋಡಿದ್ರೆ 3 ಅಂತ ಇದೆ, 3 1 3. ಇಲ್ಲಿ 3 0 ಇದ್ದಾವೆ, ಇಲ್ಲೊಂದು 0 ಇದೆ. ಸೊ ಆನ್ಸರ್ 30,000. ನೆಕ್ಸ್ಟ್ ಕ್ವೆಶನ್ ನೋಡಿದ್ರೆ 2500 ಗುಂಡ್ಲೆ 12. ಸೊ 2500 ಈಗ 250 ಇದ್ದರೆ ನಾವೇನು ಮಾಡ್ತೀವಿ, 1000 ಬರ್ಕೊತೀವಿ, ಹೌದಾ? ಸೊ 2500 ಇತ್ತಂದರೆ ಇನ್ನೊಂದು 1000 ಎಕ್ಸ್ಟ್ರಾ ಮಾಡಿಕೊಂಡು ಡಿವೈಡೆಡ್ ಬೈ ಅಂದರೆ ಬಾಗಿಲೆ 4 ಅಂತ ಮಾಡ್ತೀವಿ. ಸೊ ಇಂಟು ಇಲ್ಲಿ ಓಕೆ ಗುಂಡ್ಲೆ 12 ಆ ಕಡೆ ಬರ್ಕೊಂಡ್ರು ಓಕೆ, ಈ ಕಡೆ ಬರ್ಕೊಂಡ್ರು ಓಕೆ. 4 1 4 3. ಸೊ 3 1 3. ಇಲ್ಲಿ ನೆಕ್ಸ್ಟ್ ಇರೋದು 4 0. ಓಕೆನಾ? ಸೊ 30,000 ಅಂತ ಬಂತು. ನೆಕ್ಸ್ಟ್ ಕ್ವೆಶನ್. ಈಗ ಇಲ್ಲಿ ನೆಕ್ಸ್ಟ್ ಕ್ವೆಶನಿಂದ ಆನ್ಸರ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಾವೇನು ಮಾಡಬೇಕಂದ್ರೆ ಈ ಎರಡು ಸಂಖ್ಯೆಗಳನ್ನ ಕಂಡುಹಿಡಿಬೇಕು. ಸೊ ಇಲ್ಲಿ ಎಷ್ಟಂದರೆ 1 2, ಅದ್ರ ಮುಂದೆ 1 2 3 7 0 ಅವರು ಬರೆದಿದ್ದಾರೆ. ಸೊ ಇದನ್ನು ನಾನು ಒಂದು ಪಾರ್ಟನ್ನು ಮಾಡ್ಕೊಳ್ತೀನಿ. ಓಕೆ, ಸೊ ಇದು ಮಾಡ್ಕೊಂಡಾಗ ಇಲ್ಲಿ ಎಷ್ಟು ಬಂತು ಅಂದರೆ ಒಂದು ಕಡೆ ಎಷ್ಟು ಬಂತು 1000. ಓಕೆ, 1200. ಇನ್ನೊಂದು ಕಡೆ 5 0 1 2 3 4 5. ಓಕೆ, ಸೊ ಇದ್ರ ಮುಂದ್ಗಡೆ 1 ಅಂತ ಬರ್ಕೊತೀನಿ. ಹಾಗೆ ಇದನ್ನೆರಡು ಗುಣಾಕಾರ ಮಾಡಿದೆ ಅಂದರೆ 12 1 12 ಬಂತು. ಸೊ ಇಲ್ಲಿ 2 0 2 0. ಇಲ್ಲಿರೋದು ಎಷ್ಟು 0 5 0 1 2 3 4 5. ಸೊ ನಮಗಿಲ್ಲಿರೋಂಥ ಆನ್ಸರ್ ಬಂತು. ಓಕೆ, ಸೊ ಒಂದು ಸಂಖ್ಯೆ ಯಾವುದು ಅಂತ ಬರ್ಕೊಳ್ತೀವಿ 1200. ಇನ್ನೊಂದು ನಾವು 1,00,000 ಅಂತ ಹೇಳಿ ಈ ಥರ ಬರ್ಕೋಬೋದು. ಓಕೆ, ಅಥವಾ ನೀವು ಬೇರೆ ರೀತಿಯಾಗಿಯೂ ಮಾಡ್ಕೋಬೋದು. ಅಂದರೆ ಒಂದು ಸೈಡು 12 ಅಂತ ಬರೆದು ಇನ್ನೊಂದು 1 ಅಂತ ಬರೆದು ಮುಂದೆ 7 0 ಈ ಥರನಾದರೂ ನೀವು ಏನು ಮಾಡ್ಕೋಬೋದು, ಬರ್ಕೋಬೋದು. ಓಕೆ, ಸೊ ನಿಮ್ಮ ಚಾಯ್ಸ್ ಯಾವ್ದು ಬೇಕೋ ಅಂತ ತೊಗೋಬೋದು. ಸೊ ಐ ಹೋಪ್ ನಿಮಗೆ ಇದರಲ್ಲಿರೋಂಥ ಎಲ್ಲ ಕ್ವೆಶನ್ಸ್ಗೆ ಈಸಿಯಾಗಿ ವಿತ್ ಎಕ್ಸ್ಪ್ಲನೇಷನ್ ನಿಮಗೆ ಆನ್ಸರ್ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ಪೇಜಲ್ಲಿ ಬರುವಂಥ ಎಲ್ಲ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ, ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಮಿಸ್ ಮಾಡದೆ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.